ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷ್ಕೃತ 2024ರಲ್ಲಿ ಇದು ಭಾಗ 1ರ ಪುಸ್ತಕ. ಇದು ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ತಿಳ್ಕೊಂಡ್ವಿ. ಏನ್ ತಿಳ್ಕೊಂಡ್ವಿ ಇಲ್ಲಿ ನೋಡಿದರೆ ಅದರ ಒಂದು ಅಭ್ಯಾಸದ ಬಗ್ಗೆ ತಿಳ್ಕೊಂಡ್ವಿ. ಯಾವ್ಯಾವುದು ಅಂದ್ರೆ ಇತಿಹಾಸದಲ್ಲಿ ಜಗತ್ತಿನ ಪ್ರಮುಖ ಘಟನೆಗಳು, ಮಧ್ಯಯುಗದ ಯುರೋಪ್ ಬಗ್ಗೆ ತಿಳ್ಕೊಂಡ್ವಿ. ಆ ನಂತರ ಪೌರನೀತಿಯಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಬಗ್ಗೆ ತಿಳ್ಕೊಂಡ್ವಿ. ಭೂಗೋಳ ವಿಜ್ಞಾನದಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳ ಒಂದು ಎಲ್ಲ ಅಭ್ಯಾಸಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಏನ್ ತಿಳ್ಕೊಳ್ತಾ ಇದೀವಿ ಅಂತ ನೋಡಿದರೆ ಇಲ್ಲಿ ಇತಿಹಾಸದೊಳಗೆ 3ನೇ ಒಂದು ಅಧ್ಯಾಯ ಆಗಿರ್ತಕ್ಕಂತಹ ಭಾರತಕ್ಕೆ ಐರೋಪ್ಯರ ಆಗಮನದ ಬಗ್ಗೆ ನಾವು ತಿಳಿತಾ ಇದೀವಿ. ರೈಟ್. ಹಾಗಾದ್ರೆ 7ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ ಮತ್ತು ಇಂಗ್ಲಿಷ್ ಅಭ್ಯಾಸ ವಿಡಿಯೋಗಳು ಆಡುತ್ತಾ ಇದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತಾನೆ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ತರಗತಿಯೊಳಗೆ ಇಲ್ಲಿ ಅಧ್ಯಾಯ 3 ಬಗ್ಗೆ ತಿಳಿತೋಣವಾ ಮಕ್ಕಳೇ. ಇಲ್ಲಿ ಅಭ್ಯಾಸಗಳಂತಿದೆಯಲ್ಲ, ಮೊದಲನೇ ಮನಕ್ಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಇದು ಇಲ್ಲಿ ನೋಡ್ತೋಣವಾ. ಈಗ ಯಾವ ರೀತಿ ನೋಟ್ಸ್ ಬರೀಬೇಕಂತ ನಾನು ತಿಳಿಸ್ತಾ ಹೋಗ್ತಾನೆ. ಇಲ್ಲಿ ನೋಡಿ ಮಕ್ಕಳೇ, ಮೊದಲು ಏನ್ ಮಾಡ್ತಾರೆ, ಪಾಠ ಬರೆಯುವಾಗ ಅದಕ್ಕಿಂತ ಮುಂಚೆ ಮೊದಲು ಇತಿಹಾಸ ಅಧ್ಯಾಯ 3 ಅಂತಕ್ಕಂಥ ಬರೀರಿ. ಇತಿಹಾಸಲೇ ಅಧ್ಯಾಯ 3 ಅಂತಕ್ಕಂಥ ನಿಮಗೆ ಗೊತ್ತಾಗುತ್ತೆ, ಚಿಕ್ಕನ ಅಕ್ಷರ ಬರೀರಿ. ಅದಾನಂತರ ಏನ್ ಮಾಡ್ತಾರೆ ಅಂದ್ರೆ ಭಾರತಕ್ಕೆ ಐರೋಪ್ಯರ ಆಗಮನ ಅಂತಕ್ಕಂಥದ್ದು ಪಾಠದ ಶೀರ್ಷಿಕೆ, ಪಾಠದ ಹೆಸರಿದೆ ಅಲ್ಲ, ದಪ್ಪನ ಅಕ್ಷರದಲ್ಲಿ ಬರೀರಿ. ಈ ಒಂದು ಪಾಠವನ್ನ ಯಾವತ್ತು ಬರಿತಾ ಇರ್ತೀರಾ ಆ ಒಂದು ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ರೈಟ್. ಹಾಗಾದ್ರೆ ಇಲ್ಲಿ ಅಭ್ಯಾಸಗಳಂತ ಬರೆದು ಇಲ್ಲಿ ಒಂದೊಂದಾಗಿ ತಿಳಿತಾ ಹೋಗೋಣ. ಓಕೆನಾ? ಮೊದಲನೇ ಪ್ರಶ್ನೆ ನೋಡಿ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಯಾರು ಅಂತ ಕೇಳಿದರೆ, ಯಾರು ಅಂದ್ರಿಗಿನ ಉತ್ತರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು. ಓಕೆನಾ? ಪೋರ್ಚುಗೀಸರು ಮೊದಲು ಬಂದಿದ್ದು ಅಂತಕ್ಕಂಥದ್ದು. ಇದು ಪೋರ್ಚುಗೀಸ್ ಅಂತ ಚೆನ್ನಾಗಿ ನೆನ್ಪಿಟ್ರಿ. ಓಕೆ. ಅನಂತರ ಎರಡನೇ ನೋಡಿ, ಭಾರತಕ್ಕೆ ಜಲಮಾರ್ಗವನ್ನು ಕಂಡಿದವರು ಯಾರು? ಯಾರು ಕಂಡಿಡಿದ್ರು ಅಂತ ನೋಡಿದ್ರೆ ಉತ್ತರ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದರು ಅಂತಕ್ಕಂಥದ್ದು. ಈ ವಾಸ್ಕೋಡಿ ಗಾಮ ಯಾರಂದ್ರೆ ಪೋರ್ಚುಗೀಸರ ನಾವಿಕ ಇವರು. ಓಕೆನಾ? ಅಂದ್ರೆ ಮುಂದೆ ನೋಡಿ, 3ನೇ ನೋಡಿ, ಡಚ್ಚರ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಯಾವುದು? ಉತ್ತರ ನೋಡಿ ಪುಲಿಕಾಟ್. ಪುಲಿಕಾಟ್ ಡಚ್ಚರ ರಾಜಧಾನಿ ಅಂತಕ್ಕಂಥದ್ದು. ಓಕೆ. ಅಂತ 4ನೇ ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದರೆ ಉತ್ತರ ನೋಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಾಮಾನ್ಯ ಶಕ 1600ರಲ್ಲಿ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು. ಓಕೆ. ಅದಾದ ನಂತರ ಇಲ್ಲಿ 5ನೇ ನೋಡಿ, ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಉತ್ತರ ನೋಡಿ ಪಾಂಡಿಚೇರಿ, ಮಚಿಲಿಪಟ್ಟಣ, ಕಲ್ಲಿಕೋಟೆ, ಮಾಹೆ, ಕಾರೈಕಲ್ ಮತ್ತು ಚಂದ್ರನಗರಗಳಲ್ಲಿ ಫ್ರೆಂಚರ ವ್ಯಾಪಾರ ಕೇಂದ್ರಗಳಾಗಿವೆ ಅಂತಕ್ಕಂಥದ್ದು. ಓಕೆ. ಅದಾನಂತರ ನೋಡಿ 6ನೇದು ಇಲ್ಲಿ ಬ್ರಿಟಿಷರಿಗೆ ದಸ್ತಕ್ ನೀಡಿದ ಮೊಘಲ್ ದೊರೆ ಯಾರು ಅಂತ ಕೇಳಿದರೆ ಓಕೆನಾ? ಉತ್ತರ ಬ್ರಿಟಿಷರಿಗೆ ದಸ್ತಕ್ ನೀಡಿದ ಮೊಘಲ್ ದೊರೆ ಫರೂಕ್ ಸಿಯಾರ್ ಅವರು. ಫರೂಕ್ ಸಿಯಾರ್. ಓಕೆ ಮಕ್ಕಳೇ, ಇಲ್ಲಿ ಮೊದಲನೇ ರೋಮನ್ಗೆ ತಿಳ್ಕೊಂಡ್ವಿ. ಈಗ ಏನ್ ತಿಳಿತಾ ಇದ್ರೆ 2ನೇ ರೋಮನಕ್ಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಿದೆ. ಇವು ನೋಡ್ತಾವ ಇವೆರಡು. ಇಲ್ಲಿ ನೋಡಿ, ರೋಮನಂಕ 2 ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಅಂತಿದೆ. ಓಕೆನಾ? ಮೊದಲನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಯಾವ್ಯಾವು ಅಂತ ಒಂದೊಂದಾಗಿ ನೋಡಿದರೆ ಉತ್ತರ ಮೊದಲು ಈ ರೀತಿಯಾಗಿ ಬರಿಬೇಕಾಗುತ್ತೆ. ಪ್ರಶ್ನೆ ಹೆಂಗಿರುತ್ತೆ ಅಲ್ಲಿ ಉತ್ತರ ಈ ರೀತಿಯಾಗಿ ಬರಿಬೇಕಾಗುತ್ತೆ. ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳು ಅಂತಕ್ಕಂಥದ್ದು ಬರೆದು ಒಂದೊಂದಾಗಿ ನಿಮಗೆ ಪಾಯಿಂಟ್ ಹೇಳ್ತಾ ಹೋಗ್ತೇನೆ ನೋಡಿ. ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು ಅಂತಕ್ಕಂಥದ್ದು ಒಂದನೇದು. ನೆಕ್ಸ್ಟ್ ಪಾಯಿಂಟ್ ನೋಡಿದರೆ ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟಾಚಾರರಾಗಿ ಸ್ವಾಮಿನಿಷ್ಠೆ ಕಳೆದುಕೊಂಡ್ರು ಅಂತಕ್ಕಂಥದ್ದು. ಭ್ರಷ್ಟರಾಗಿದ್ರು ಅವರು, ಮತ್ತೆ ಸ್ವಾಮಿನಿಷ್ಠೆಯನ್ನು ಕಳ್ಕೊಂಡಿದ್ರು. ಅದ ನಂತರ 3ನೇ ಪಾಯಿಂಟ್ ನೋಡಿ, ಇದರಿಂದ ಅವರ ಸರ್ಕಾರ ಹೀನ ಸ್ಥಿತಿಗೆ ಇಳಿಯಿತು. ಸ್ವಾಮಿನಿಷ್ಠೆ ಎಲ್ಲ ಭ್ರಷ್ಟಾಚಾರ ಇತ್ತು, ಆದ ಕಾರಣ ಅದು ಏನಾಯ್ತು, ಹೀನಾಯ ಸ್ಥಿತಿಗೆ ಬಂತು, ಇಳಿತು ಅಂತಕ್ಕಂಥದ್ದು. ಆ ನಂತರ ಮತಾಂಧತೆಯೇ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಯಿತು. ಮತಾಂಧತೆ ಇತ್ತು. ಓಕೆನಾ? ಅಂತ ನೋಡಿ, ಅವರು ಇಲ್ಲಿಯ ವಿವಿಧ ಧರ್ಮೀಯರನ್ನು ಬಲವಂತವಾಗಿ ಮತಾಂತರಿಸಿದರು. ಇಲ್ಲಿರ್ತಕ್ಕಂಥ ಬಂತು ಧರ್ಮೀಯರನ್ನು ಏನ್ ಮಾಡಿದ್ರು, ಬಲವಂತವಾಗಿ ಅವ್ರ ಧರ್ಮ ಕೇಳ್ಕೊಂಡ್ರು. ಆ ನಂತರ ವಿಜಯನಗರ ಸಾಮ್ರಾಜ್ಯದ ಅವನತಿ ನಂತರ ಅವರ ವ್ಯಾಪಾರ ಕುಂಠಿತವಾಯಿತು ಅಂತಕ್ಕಂಥದ್ದು ನೋಡ್ಬೋದು ಮಕ್ಕಳೇ. ಓಕೆನಾ? ಮುಂದೆ ನೋಡ್ತೋಣ. 2ನೇ ನೋಡಿ, ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವ್ಯಾವು ಅಂತ ಕೇಳಿದರೆ ಉತ್ತರ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳೆಂದರೆ ಅಂತಕ್ಕಂಥದ್ದು ನೋಡಿ ಪಾಯಿಂಟ್ ನೋಡ್ತೋಣ.
ಭಾರತದಲ್ಲಿದ್ದ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲವನ್ನು ನೀಡಲಿಲ್ಲ ಅಂತಕ್ಕಂಥದ್ದು. ಆ ನಂತರ ಫ್ರಾನ್ಸಿನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡು ಬಂದವು. ಇದು ಭಾರತದಲ್ಲಿ ಅವರ ಅವನತಿಗೆ ಕಾರಣವಾಯಿತು ಅಂತಕ್ಕಂಥದ್ದು. ಅನಂತರ ಫ್ರೆಂಚರ ನೌಕಾಪಡೆಯು ಇಂಗ್ಲಿಷರ ನೌಕಾಪಡೆಗಿಂತ ಉತ್ತಮ ದರ್ಜೆಯಾಗಿರಲಿಲ್ಲ ಅಂತಕ್ಕಂಥದ್ದು. ಓಕೆನಾ, ಇದು 3 ಕಾರಣಗಳು ಇಲ್ಲಿ ನೋಡ್ತೇವೆ. ಓಕೆ, ಮುಂದೆ ನೋಡ್ತೋಣ ಮಕ್ಕಳೇ. ಇಲ್ಲಿ 2ನೇ ರೋಮನಕ್ಕೆ ನೋಡಿದ್ವಿ. ಈಗ ಏನ್ ನೋಡ್ತೇವೆ? 3ನೇ ರೋಮನಕ್ಕೆ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತದೆ. ಇದಕ್ಕೆ ಇಲ್ಲಿ ಎ ಪಟ್ಟಿ, ಇದು ಬಿ ಪಟ್ಟಿ ಹೊಂದಿಸಿ ಬರೆಯಬೇಕಂತ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನೋಡಿ 3ನೇ ರೋಮನಕ್ಕೆ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತದೆ. ಇಲ್ಲಿ ನೋಡಿ, ಇಲ್ಲಿ ಎ ಪಟ್ಟಿ, ಇಲ್ಲಿ ಬಿ ಪಟ್ಟಿ ಬರೆದೇನೆ. ಮೊದಲನೇದು ಪೋರ್ಚುಗೀಸ್ ಅನ್ನು ಕೊಟ್ಟಿದ್ದಾರೆ. ಪೋರ್ಚುಗೀಸ್ ರಾಜಧಾನಿ ಯಾವುದು ನೋಡಿದಾಗ ಇಲ್ಲಿ ಗೋವಾ ಅಂತಕ್ಕಂಥದ್ದು. ಆದ ಕಾರಣ ಇಲ್ಲಿ ನಾವು ಈ ರೀತಿಯಾದನ್ನ ಗೆರೆ ಎಳಿಬಹುದು, ಅಥವಾ ಇಲ್ಲಿ ನಂಬರ್ 1 ಹಾಕಿದ್ರೆ ನಡೀತದೆ. ಓಕೆನಾ, 1ಕ್ಕೆ 1 ಉತ್ತರ ಅಂತಕ್ಕಂಥದ್ದು. ಡಚ್ಚರ ರಾಜಧಾನಿ ನೋಡಿದರೆ ಡಚ್ಚರ ರಾಜಧಾನಿ ಪುಲಿಕಾಟ್. ನೀವು ಈ ರೀತಿಯ ಗೆರಾರು ಹೇಳಿರಿ, ಅಥವಾ ಇಲ್ಲಿ 2 ನಂಬರ್ ಅಂತಾನು ಬರಿಬಹುದು ಮಕ್ಕಳೇ. ಆ ನಂತರ ಫ್ರೆಂಚದ ಒಂದು ರಾಜಧಾನಿ ನೋಡಿದ್ರೆ ಪಾಂಡಿಚೇರಿ ಆಗಿತ್ತು. ಈ ರೀತಿಯಾಗಿ ಹೇಳಿ, ಅಥವಾ ಇಲ್ಲಿ 3 ಅಂತಕ್ಕಂಥದ್ದು ಬರೀತಾ ಹೋಗಿ, ಯಾವ್ದಾದ್ರು ಒಂದು ಮಾಡಿ. ಓಕೆ, ಬ್ರಿಟಿಷರ್ ಅಂತ ಆ ನಂತರ ಇದು ಬ್ರಿಟಿಷರ್ ರಾಜಧಾನಿ ಮೊದಲು ಒಂದು ರಾಜಧಾನಿ ಆಯ್ತು, ಕಲ್ಕತ್ತಾ ಆಗಿತ್ತು. ಇಲ್ಲಿ 4 ಅಂತಕ್ಕಂಥದ್ದು ಬರೀ ಈ ರೀತಿಯಾಗಿ ಬರಿಬೇಕಾಗತ್ತೆ. ಓಕೆನಾ? ಓಕೆ, ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದೇ ತರನಾಗಿ ಈ ಒಂದು ಅಧ್ಯಯನದಲ್ಲಿ ಯಾವ್ದು ಬೇಕು ನಿಮಗೆ ಅಭ್ಯಾಸ ಅಂತಕ್ಕಂಥದ್ದು ಕಾಮೆಂಟ್ ಮಾಡಿ. ಒಂದು ಅಭ್ಯಾಸದ ಬಗ್ಗೆ ನಾವು ವಿಡಿಯೋ ತಿಳಿಯಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗೆ ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.